ಕೆಂಪುಕೋಟೆಯಿಂದ ಪ್ರಧಾನಿ ಮೋದಿ ಅವರು ಮಾಡಿದಂತಹ ಸ್ವತಂತ್ರೋತ್ಸವ ಭಾಷಣ ಮತ್ತೊಂದು ಚುನಾವಣಾ ಪ್ರಚಾರದ ಭಾಷಣ ಆಗಿತ್ತ. ಸ್ವತಂತ್ರ ಹೋರಾಟಗಾರರನ್ನ ಗೌರವಿಸುವ ದಿನ ಮೋದಿಜಿಯವರು RSS ಅನ್ನು ವೈಭವೀಕರಿಸಿದ್ಯಾಕೆ? ಒಳನುಸುಳುಕೋರರ ಅಪಾಯದ ಬಗ್ಗೆ ಹೇಳುವ ಮೋದಿಗೆ 11 ವರ್ಷಗಳಿಂದ ತಮ್ಮದೇ ಆಡಳಿತದಲ್ಲಿ ಅದನ್ನ ಯಾಕೆ ನಿಲ್ಲಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ? ಆತ್ಮನಿರ್ಭರ ಭಾರತ ಇನ್ನೂ ಕನಸಾಗಿನೇ ಉಳಿದಿರೋದು ಯಾಕೆ? ಅದಕ್ಕೆ ಕಾರಣ ಹಿಂದಿನ ಸರ್ಕಾರಗಳ ಅಥವಾ ಮೋದಿಯವರ ಸ್ವಂತ ಆರ್ಥಿಕ ತಪ್ಪು ಹೆಜ್ಜೆಗಳ? ಇದು ಮುಂದಿನ ಚುನಾವಣೆಗೆ ತಯಾರಿ ನಡೆಸ್ತಾ ಇರುವಂತಹ ರಾಜಕಾರಣಿಯೊಬ್ಬನ ಭಾಷಣ ಮಾತ್ರನೇ ಆಗಿತ್ತ. ನೆನೆ ಪ್ರಧಾನಿ ಮೋದಿ ಅವರು ಮಾಡಿರುವಂತಹ ಸ್ವತಂತ್ರ ದಿನಾಚರಣೆಯ ಭಾಷಣ ಎತ್ತಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಭಾರತದ 79ನೇ ಸ್ವಾತಂತ್ರ್ಯ ದಿನದಂದು ಪ್ರಧಾನಿ ಮೋದಿ ಅವರು ದಾಖಲೆಯ 103 ನಿಮಿಷಗಳ ಭಾಷಣ ಮಾಡಿದ್ದಾರೆ. ಆದರೆ ರಾಷ್ಟ್ರೀಯ ದೃಷ್ಟಿಕೋನದ ತೀವ್ರ ಕೊರತೆ ಇದ್ದ ಅದು ರಾಜಕೀಯ ಪ್ರಚಾರ ಭಾಷಣದ ಹಾಗೆ ಕಾಣಿಸ್ತು. ಅದರಲ್ಲಿ ವಿರೋಧಾಭಾಸಗಳಿದ್ವು. ಹಳೆಯ ಭರವಸೆಗಳನ್ನೇ ಮತ್ತೊಮ್ಮೆ ಹೊಳಪುಗೊಳಿಸಿ ಇಟ್ಟಾಗಿತ್ತು. ಸೈದ್ಧಾಂತಿಕ ವಿಷಯಕ್ಕೆ ಹೆಚ್ಚು ಒತ್ತು ಕೊಟ್ಟಂತಹ ಭಾಷಣ ಇದಾಗಿತ್ತು. ನಾಯಕನೊಬ್ಬ ತನ್ನ ಹಿಂದಿರುವಂಥ ಸೈದ್ಧಾಂತಿಕ ಪೋಷಕರನ್ನ ಸಮಾಧಾನ ಪಡಿಸೋದಕ್ಕೆ ಹೊರಟಾಗಿತ್ತು. ಹಳೆಯದನ್ನೆಲ್ಲ ಇತ್ಯರ್ಥಪಡಿಸುವ ಮತ್ತೆ ರಾಜಕೀಯ ಆತಂಕಗಳನ್ನು ನಿಭಾಯಿಸುವಂಥ ಒಂದು ಕಸರತ್ತಿನ ಹಾಗೆ ಕಾಣಿಸ್ತದು. ಈ ಭರದಲ್ಲಿ ರಾಷ್ಟ್ರವನ್ನ ಅದರ ಎಲ್ಲಾ ಸವಾಲುಗಳನ್ನ ದಾಟಿಸಿ ಮುನ್ನಡೆಸುವಂಥ ಹೊಣೆಗಾರಿಕೆನೇ ಹಿನ್ನೆಲೆಗೆ ಸರಿದಾಗಿತ್ತು. ಮೋದಿ ಭಾಷಣದ ಅತಿ ಘೋರ ಭಾಗ ಅಂತ ಅನಿಸಿದ್ದು RSSನ ಸಿಕ್ಕಾಪಟ್ಟೆ ಹೊಗಳಿಕೆ. ದೇಶದ ಸ್ವತಂತ್ರ ಹೋರಾಟವನ್ನು ಸಂಕೇತಿಸುವ ವೇದಿಕೆಯಿಂದಾನೇ ಅದರ ಭಾಗವಾಗಿನೇ ಇರದ ಮತ್ತೆ ಇತಿಹಾಸಕಾರರೇ ಹೇಳುವ ಹಾಗೆ ಅದಕ್ಕೆ ವಿರುದ್ಧ ಇದ್ದಂಥ ಸಂಘಟನೆಯನ್ನು ವೈಭವೀಕರಿಸೋದಕ್ಕೆ ಮೋದಿ ತಮ್ಮ ಭಾಷಣದ ಮುಖ್ಯ ಭಾಗವನ್ನು ಮೀಸಲಿಟ್ಟಿದ್ರು. ಸಂಘದ 100 ವರ್ಷಗಳನ್ನು ಭಾರತದ ಇತಿಹಾಸದಲ್ಲಿನೇ ಅದ್ಭುತ ಅಂತ ಹೇಳಿಬಿಟ್ರು ಅವರು. ಅದು ರಾಜಕೀಯ ಹೇಳಿಕೆ ಅಷ್ಟೇ ಆಗಿರಲಿಲ್ಲ, ಇತಿಹಾಸವನ್ನೇ ಬದಲಿಸಿ ಹೇಳುವಂಥ ಆಟ ಕೂಡ ಆಗಿತ್ತು. आज मैं बहुत गर्व के साथ एक बात का जिक्र करना चाहता हूं. आज से 100 साल पहले एक संगठन का जन्म हुआ, राष्ट्रीय स्वयंसेवक संघ. 100 साल की राष्ट्र की सेवा एक बहुत ही गौरवपूर्ण स्वर्णिम पृष्ठ है. व्यक्ति निर्माण से राष्ट्र निर्माण के संकल्प को लेकर के 100 साल तक मां भारती का कल्याण का लक्ष्य लेकर के लक्षावधि स्वयंसेवकों ने मातृभूमि के कल्याण के लिए अपना जीवन समर्पित किया. सेवा, समर्पण, संगठन और अप्रतिम अनुशासन ये जिसकी पहचान रही है, ऐसा राष्ट्रीय स्वयंसेवक संघ दुनिया का ये सबसे बड़ा NGO है. एक प्रकार से 100 साल का उसका समर्पण का इतिहास है. आज लाल किले की प्राचीर से 100 साल की इस राष्ट्र सेवा की यात्रा में योगदान करने वाले सभी स्वयंसेवकों को आदरपूर्वक स्मरण करता हूं और देश गर्व करता है राष्ट्रीय स्वयंसेवक संघ की इस 100 साल की भव्य समर्पित यात्रा को और हमें प्रेरणा देता रहेगा. ಅಜಾದುದ್ದೀನ್ OIC ಮತ್ತೆ MA ಬೇಬಿ ಅಂತ ವಿರೋಧ ಪಕ್ಷದ ನಾಯಕರು ಸರಿಯಾಗಿನೇ ಹೇಳಿರೋ ಹಾಗೆ ಇದು ಸ್ವತಂತ್ರ ಹೋರಾಟಕ್ಕೆ ನೇರ ಅವಮಾನ. 1925ರಲ್ಲಿ ಸ್ಥಾಪನೆಯಾದಂಥ RSS ಕ್ವಿಟ್ ಇಂಡಿಯಾ ಚಳವಳಿ ಸೇರಿದಂತೆ ಸ್ವಾತಂತ್ರ್ಯಕ್ಕಾಗಿ ನಡೆದಂಥ ಎಲ್ಲಾ ಪ್ರಮುಖ ಚಳವಳಿಗಳಿಂದ ದೂರ ಇತ್ತು. ಅದರ ನಾಯಕರೆಲ್ಲ ಹೆಚ್ಚಾಗಿ ಬ್ರಿಟಿಷರ ಜೊತೆಗೆ ನಿಂತವರು ಹಾಕೊಂಡಿದ್ರು. ಅಂಥ ಸಂಘಟನೆಯನ್ನ ಸ್ವತಂತ್ರ ದಿನದಂದು ಹಾಡಿ ಹೊಗಳಿದ್ದು, ದೊಡ್ಡ ಸ್ಥಾನ ಕೊಟ್ಟು ಮಾತಾಡಿದ್ದು ಎಷ್ಟೆಲ್ಲ ಸ್ವತಂತ್ರ ಹೋರಾಟಗಾರರ ತ್ಯಾಗಗಳನ್ನು ಅವಮಾನಿಸೋ ಆಗಿದೆ. ಅವರೆಲ್ಲ ಜಾತ್ಯತೀತ ಭಾರತವನ್ನ ಕಲ್ಪಿಸಿಕೊಂಡವರಾಗಿದ್ರು. ಮತ್ತೆ RSS ಅಂಥ ಬಹುತ್ವ ಭಾರತದ ಪರಿಕಲ್ಪನೆಯನ್ನೇ ನಿರಂತರವಾಗಿ ವಿರೋಧ ಮಾಡಿದ್ದಾಗಿದೆ. ಈ ರೀತಿ RSS ಅನ್ನು ವೈಭವೀಕರಿಸಿ ಮಾತಾಡಿದ್ದು ಇದು ಗೊತ್ತಿಲ್ಲದೆ ಆದಂಥ ಪ್ರಮಾದ ಏನೂ ಅಲ್ಲ, ಇದು ಬೇಕು ಅಂತಾನೆ ಮಾಡಿದ್ದಾಗಿದೆ. ಮತ್ತದು ಸಂಘಟಿತವಾಗಿಯೇ ನಡೆದಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಎಕ್ಸ್ಪೋಸ್ಟ್ ಅದನ್ನು ನಿರೂಪಿಸುತ್ತೆ. ಸಾವರ್ಕರನ್ನ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಮತ್ತೆ ಭಗತ್ ಸಿಂಗ್ರಿಗಿಂತ ಮೇಲಿರಿಸಿ ಬರೆದಿರುವಂತಹ ಆ ಒಂದು ಪೋಸ್ಟ್ ಮೋದಿ ಅವರ ಮಾತಲ್ಲಿ ಹೇಳಿದ್ರೆ ಒಂದು ಸ್ಪಷ್ಟ ರೂಪ ಆಗಿದೆ.
ನಮ್ಮ ಸ್ವತಂತ್ರ ಚಳುವಳಿಯ ಚೇತನಗಳ ಜಾಗದಲ್ಲಿ ಹಿಂದುತ್ವ ಪಂಥದವರನ್ನ ತಂದು ಕೂರಿಸುವಂತಹ ಬಹಳ ಲೆಕ್ಕಾಚಾರದ ಒಂದು ಪ್ರಯತ್ನ ಆಗಿದೆ ಅದು. ಇದು ಸಂಘವನ್ನ ಸಮಾಧಾನ ಪಡಿಸುವಂತಹ ಹತಾಶ ಪ್ರಯತ್ನ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ. ಸ್ವತಂತ್ರ ಸಂಭ್ರಮದ ಈ ಮಹತ್ವದ ಸಂದರ್ಭವನ್ನ ಪ್ರಧಾನಿಯೊಬ್ಬರು ಅಂತಹ ಕ್ಷುಲ್ಲಕ ಕೆಲಸಕ್ಕಾಗಿ ಬಳಸಿದ್ರು ಅನ್ನೋದು ಸಾಂವಿಧಾನಿಕ ಜಾತ್ಯತೀತ ಗಣರಾಜ್ಯ ಮನೋಭಾವದ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಹಾಗಾಗಿನೇ ಇದು RSSನ ಸ್ವಯಂ ಸೇವಕರು ಮೊದಲು ಮಾಡಿ ಅದಾದ ನಂತರ ಪ್ರಧಾನಿಯವರು ಮಾಡಿದಂಥ ಭಾಷಣದ ಹಾಗಿತ್ತು. ಮೋದಿ ಎತ್ತಿದಂಥ ಇನ್ನೊಂದು ವಿಷಯ ಆಂತರಿಕ ಮತ್ತು ಬಾಹ್ಯ ಬೆದರಿಕೆಗಳಿಗೆ ಸಂಬಂಧಪಟ್ಟಿದ್ದು. ಮಿಷನ್ ಸುದರ್ಶನ್ ಚಕ್ರವನ್ನ ಹೊಸ ಶಸ್ತ್ರಾಸ್ತ್ರ ವ್ಯವಸ್ಥೆ ಅಂತ ಘೋಷಿಸಿದ್ರು. ಪರಮಾಣು ಬೆದರಿಕೆಯನ್ನ ಸಹಿಸೋದಿಲ್ಲ ಅಂತ ಹೇಳಿದ್ರು ಅವರು. ಆದರೆ ಒಳನುಸುಳುಕೋರರನ್ನ ಹೆಚ್ಚು ಗುರಿ ಮಾಡಿ ಮಾತಾಡಿದ್ರು. ಭಾರತದ ಜನಸಂಖ್ಯೆಯ ಸ್ವರೂಪವನ್ನೇ ಬದಲಿಸುವಂತಹ ದುಷ್ಟ ಪಿತೂರಿ ನಡೆದಿದೆ ಅಂತ ಹೇಳಿದ್ರು. ನಮ್ಮವರ ಉದ್ಯೋಗಗಳನ್ನೇ ಕಸಿಯಲಾಗ್ತಾ ಇದೆ ಅಂತ ಹೇಳಿದ್ರು. ರಾಷ್ಟ್ರದ ಸಮಗ್ರತೆಗೆ ಇದು ದೊಡ್ಡ ಬೆದರಿಕೆ ಅಂತ ಹೇಳಿದ್ರು. आने वाले 10 साल 2035 तक मैं ये राष्ट्रीय सुरक्षा कवच का विस्तार करना चाहता हूं, मजबूती देना चाहता हूं, आधुनिक बनाना चाहता हूं। और इसलिए भगवान श्री कृष्ण से प्रेरणा पाकर के हमने श्री कृष्ण का जो सुदर्शन चक्र था उस सुदर्शन चक्र की राह को चुना है। अब देश सुदर्शन चक्र मिशन लॉन्च करेगा। मैं आज देश के सामने एक चिंता, एक चुनौती के संबंध में आगाह करना चाहता हूं। षड्यंत्र के तहत, सोची समझी साजिश के तहत देश की डेमोग्राफी को बदला जा रहा है। एक नए संकट के बीज बोए जा रहे हैं और ये घुसपैठिए मेरे देश के नौजवानों की रोजी रोटी छीन रहे हैं। एक घुसपैठिए मेरे देश की बहन बेटियों को निशाना बना रहे हैं। ये बर्दाश्त नहीं होगा। ಆದರೆ ಇಂಥದ್ದೊಂದು ಬೆದರಿಕೆನೇ ಹೌದನ್ನೋದಾಗಿದ್ರೆ ಸತತ 11 ವರ್ಷಗಳಿಂದ ಅಧಿಕಾರದಲ್ಲಿರುವ ಅವ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಅದನ್ನ ಈ ಒಂದಿಡೀ ದಶಕದಲ್ಲಿ ನಿಭಾಯಿಸಬೇಕಾದಂತ ಹೊಣೆ ಅವ್ರದೇ ಸರ್ಕಾರದಾಗಿತ್ತಲ್ವಾ? ಹಾಗಿರುವಾಗ ಬೆದರಿಕೆ ಅಂತ ಹೇಳ್ತಾ ಇರೋದು ನಿಜವಾಗಿನೂ ಯಾರನ್ನ ಬೆದರಿಸುವಂತ ಒಂದು ಚಾಣಾಕ್ಷತನದ ಮಾತು. ಇದನ್ನೇ ಅವರು ಕಳೆದ 11 ವರ್ಷಗಳಿಂದನೂ ಹೇಳ್ತಾನೆ ಬಂದಿರುವಾಗ ಅದು ವಾಸ್ತವಿಕ ಹೇಳಿಕೆಯಾಗಿ ಉಳ್ಕೊಂಡಿದೆಯಾ? ಮತದಾರರನ್ನ ಧ್ರುವೀಕರಿಸುವಂತ ಇಂಥ ಚುನಾವಣಾ ಭಾಷಣದ ಮಾತನ್ನು ಕೆಂಪು ಕೋಟೆಯಿಂದನೂ ಹೇಳಬೇಕಾಗಿತ್ತಾ? ಇದೇ ಪ್ರಧಾನಿ 11 ವರ್ಷಗಳಿಂದ ಅಧಿಕಾರದಲ್ಲಿರುವಾಗ, ಇದೇ ಗೃಹ ಮಂತ್ರಿ 6 ವರ್ಷಗಳಿಂದ ಅಧಿಕಾರದಲ್ಲಿರುವಾಗ ಅವ್ರು ಹೇಳುವಂಥ ಬೆದರಿಕೆಯನ್ನು ನಿಭಾಯಿಸಬೇಕಾದವರು, ನಿವಾರಿಸಬೇಕಾದವರು ಯಾರಾಗಿದ್ರು? ಮತ್ತು ಈಗಲೂ ಕೂಡ ಅದೇ ಬೆದರಿಕೆ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರು ತಮ್ಮದೇ ಆದಂತಹ ಸರ್ಕಾರದ ವೈಫಲ್ಯವನ್ನ ಕೆಂಪು ಕೋಟೆಯಿಂದಾನೇ ಒಪ್ಕೊಂಡು ಹಾಗಾಯ್ತಲ್ವಾ? ಒಳನುಸುಳುವವರಿಂದ ಜನಸಂಖ್ಯೆ ಸ್ವರೂಪ ಬದಲಾಗಿದೆ ಅಂತ ಹೇಳೋದು, ಮಹಿಳೆಯರು ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಅವರು ಬೆದರಿಕೆಯಾಗಿದ್ದಾರೆ ಅಂತ ಹೇಳೋದು ಇದೇ ಜನರ ಅತಿ ಸವಕಲಾದ ನಿರೂಪಣೆ. ये घुसपैठिए भोले भाले आदिवासियों को भ्रमित करके उनकी जमीनों पर कब्जा कर रहे हैं। ये देश सहन नहीं करेगा। और इसलिए मेरे प्यारे देशवासियों, जब डेमोग्राफी परिवर्तन होता है, सीमावर्ती क्षेत्रों में डेमोग्राफी में परिवर्तन होता है, तब राष्ट्रीय सुरक्षा के लिए संकट पैदा होता है। ಹೀಗಿರುವಾಗ ಎಲ್ಲರನ್ನ ಒಳಗೊಳ್ಳುವಂಥ ಮಾತಾಡಬೇಕಾಗಿದ್ದಂಥ ಪ್ರಧಾನಿ ಅದೇ ಸವಕಲು ಮಾತನ್ನ ಯಾಕೆ ಆಡ್ತಾ ಇದ್ದಾರೆ? ಇದು ಉದ್ದೇಶಪೂರ್ವಕವಾಗಿ ಹೊರಗಿಡುವಂಥ ಆಟ ಅಲ್ವಾ? ಸ್ವಂತ ರಾಜಕೀಯ ಲಾಭಕ್ಕಾಗಿ ದುರ್ಬಲ ಸಮುದಾಯವನ್ನ ಗುರಿಯಾಗಿಸಿ ಸರ್ಕಾರದ ವೈಫಲ್ಯವನ್ನ ಮರೆಮಾಚುವಂಥ ನಾಟಕ ಅಲ್ವಾ? ಮತ್ತೆ ಮತ್ತೆ ಸ್ವಾವಲಂಬಿ ಭಾರತ ಅಂತ ಮೋದಿ ಅವರು ಮಾತಾಡಿದ್ರು. ಎಲ್ಲದಕ್ಕೂ ಭಾರತ ಇತರ ದೇಶಗಳ ಮೇಲೆ ಅವಲಂಬಿತ ಆಗಿದೆ. ಸೆಮಿಕಂಡಕ್ಟರ್ ಪರಿಕಲ್ಪನೆ 50ರಿಂದ 60 ವರ್ಷಗಳಿಂದನೂ ಅನುಷ್ಠಾನ ಆಗಲೇ ಇಲ್ಲ ಅಂತ ಹೇಳಿದರು. ಆ ರೀತಿ ಹೇಳುವಾಗ ಅವ್ರು ಹಿಂದಿನ ಸರ್ಕಾರಗಳನ್ನು ದೂಷಿಸ್ತಾ ಇದ್ರು, ಮತ್ತೆ ತಾವಾದ್ರೂ ಏನು ಮಾಡಿದ್ವಿ ಅನ್ನೋದನ್ನ ಹೇಳುವಂಥ ಒಂದು ಅಗತ್ಯವನ್ನು ಅವ್ರು ಬದಿಗೆ ಸಾರಿಸಿದ್ರು. ಆದರೆ ತಮ್ಮ ಟೀಕೆ ತೀರಾ ಟೊಳ್ಳಾಗಿರೋದನ್ನ ಮರೆಮಾಚುವಲ್ಲಿ ಅವರು ಖಂಡಿತವಾಗಿ ವಿಫಲರಾದರು. हमारे देश में 50-60 साल पहले सेमीकंडक्टर को लेकर के फाइलें शुरू हुई। 50-60 साल पहले फैक्ट्री का विचार चालू हुआ। आप मेरे नौजवानों जानकर के हैरान हो जाएंगे, आज सेमीकंडक्टर जो पूरी दुनिया की एक ताकत बन गया है, 50-60 साल पहले वो विचार, वो फाइलें अटक गई, लटक गई, अटक गई। सेमीकंडक्टर के विचार की ही भ्रूण हत्या हो गई। 50-60 साल गवा दी। हमारे बाद कई देश सेमीकंडक्टर में
आज महारत हासिल करके दुनिया में अपनी ताकत को प्रस्थापित कर रहे हैं। साथियों, आज हमने उस बोझ से मुक्त होकर के मिशन मोड में सेमीकंडक्टर के काम को आगे बढ़ा है। ಸೆಮಿಕಂಡಕ್ಟರ್ ಅಂತ ವಿಷಯದಲ್ಲಿನ ನಮ್ಮ ಹಿಂದುಳಿದಿರುವಿಕೆಯ ಬಗೆಗಿನ ಆರೋಪ ಸರಿನೇ ಆಗಿದ್ರೂ ಕೂಡ ಅವ್ರದೇ 11 ವರ್ಷಗಳ ಅಧಿಕಾರಾವಧಿ ಕೂಡ ದೊಡ್ಡ ಮತ್ತೆ ಆತಂಕಕಾರಿ ಕುಸಿತವನ್ನೇ ತಂದಿಟ್ಟಿದೆ. ಪರಿಣಿತರೇ ಹೇಳೋ ಹಾಗೆ GDP ಅನುಪಾತ 2014ರಲ್ಲಿ 17.5% ಇದ್ದದ್ದು 2024ರಲ್ಲಿ 12.6% ಬಿದ್ದಿದೆ. ಇದು 1960ರ ನಂತರದ ಅತ್ಯಂತ ಕಡಿಮೆ ಮಟ್ಟ. ಮೇಕ್ ಇನ್ ಇಂಡಿಯಾ, ವೋಕಲ್ ಫಾರ್ ಲೋಕಲ್ ಘೋಷಣೆಗಳ ಕಥೆಯೆಲ್ಲ ಏನಾಗಿದೆ? ಎಲ್ಲಾನು ಪ್ರಚಾರದಲ್ಲೇ ಉಳ್ಕೊಂಡಿವೆ. ಆಮದುಗಳನ್ನು ತಡೆಯೋದು ಸಾಧ್ಯವಾಗದೆ ಹೋಗಿದೆ. ಚೀನಾದೊಂದಿಗಿನ ವ್ಯಾಪಾರ ಕೊರತೆ 2014ರಲ್ಲಿ $37 ಬಿಲಿಯನ್ ಇದ್ದದ್ದು 2024ರಲ್ಲಿ $100 ಬಿಲಿಯನ್ ಹೆಚ್ಚಾಗಿದೆ. ಭವಿಷ್ಯದ ಸುಧಾರಣೆಗಳ ಬಗೆಗಿನ ಅವ್ರ ಭರವಸೆಗಳಲ್ಲೂ ಎಲೆಕ್ಷನ್ ಹೊತ್ತಿನ ಚಾತುರ್ಯತೆ ಇದೆ ಹೊರತು ದೀರ್ಘಕಾಲೀನ ದೃಷ್ಟಿಕೋನ ಇಲ್ಲ. ಈಗಾಗಲೇ ಇರುವಂತಹ ನೀತಿಗಳು ಹಣದುಬ್ಬರ ಮತ್ತೆ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತ ಏನನ್ನೂ ಮಾಡಲಾಗಿಲ್ಲ. ತಾವೇ 11 ವರ್ಷಗಳ ಅಧಿಕಾರವನ್ನು ನಡೆಸಿದ ನಂತರ ಕೂಡ 50 ವರ್ಷಗಳ ಹಿಂದಿನ ಕತೆ ಹೇಳ್ತಾ ಹಿಂದಿನ ಸರ್ಕಾರಗಳನ್ನು ಟೀಕೆ ಮಾಡೋದ್ರಲ್ಲಿ ಕಳೆಯೋದು ಜಾಣತನವಲ್ಲ, ನಾಚಿಕೆಗೇಡು. ಅವ್ರದೇ ಸರ್ಕಾರ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ತೋರಿಸ್ತಾ ಇರುವಾಗ ಹಿಂದಿನ ಸರ್ಕಾರಗಳ ಕುರಿತ ಅವ್ರ ವ್ಯಂಗ್ಯ ಅವ್ರದೇ ಸರ್ಕಾರದ ಮುಖಕ್ಕೆ ರಾಚತ್ತಲ್ವಾ? ನೈಸರ್ಗಿಕ ವಿಕೋಪಗಳ ಬಗ್ಗೆಯೂ ಮೋದಿ ಅವರು ಪ್ರಸ್ತಾಪ ಮಾಡಿದರು. ಉತ್ತರಾಖಂಡದಲ್ಲಿನ ಹಠಾತ್ ಪ್ರವಾಹದಿಂದ ಕಾಶ್ಮೀರದಲ್ಲಿನ ಮೇಘ ಸ್ಫೋಟದವರೆಗೂ ಕೂಡ ಅಂಥ ಪ್ರಾಕೃತಿಕ ವಿಕೋಪಗಳ ಸಂತ್ರಸ್ತರ ಜೊತೆಗೆ ನಿಲ್ಲೋದ್ರ ಬಗ್ಗೆ ಮಾತಾಡಿದರು. ಆದರೆ ಅಂಥ ವಿಪತ್ತುಗಳು ಹೆಚ್ಚುವಲ್ಲಿ ತಮ್ಮ ಸರ್ಕಾರದ ಪಾತ್ರ ಕೂಡ ಇರುವಂತಹ ಒಂದು ಸತ್ಯವನ್ನು ಅವರು ಬದಿಗೆ ಸರಿಸಿದ್ರು. प्रकृति हम सब की परीक्षा ले रही है। पिछले कुछ दिनों में प्राकृतिक आपदाएं, भूस्खलन, बादलों का फटना, न जाने कितनी कितनी आपदाएं हम झेल रहे हैं। पीड़ितों के साथ हमारी संवेदना है। राज्य सरकारें और केंद्र सरकार मिलकर के बचाव के काम, राहत के काम, पुनर्वसन के काम में पूरी शक्ति से जुटे हुए हैं। ಚಾರ್ಧಾಮ್ ರಸ್ತೆ ಅಗಲೀಕರಣದಂತಹ ವಿವೇಚನಾರಹಿತ ಯೋಜನೆಗಳು ಹಿಮಾಲಯ ಪರಿಸರ ವ್ಯವಸ್ಥೆನ ಇನ್ನಷ್ಟು ದುರ್ಬಲವಾಗಿಸಿ ಇಂಥ ವಿಪತ್ತು ತರ್ತಾ ಇರೋದ್ರ ಬಗ್ಗೆ ತಜ್ಞರು ಹೇಳ್ತಾನೆ ಇದ್ದಾರೆ. ಈಗಾಗಲೇ ಘೋಷಿಸಲಾಗಿದ್ದಂಥ 50% ಶುದ್ಧ ಇಂಧನ ಗುರಿಯಂಥ ಘೋಷಣೆಗಳೆಲ್ಲ ಮಹತ್ವಾಕಾಂಕ್ಷೆಯೇ ಇಲ್ಲದವು ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ. ಹಾಗೇನೆ ತೈಲ ಮತ್ತು ಅನಿಲಕ್ಕಾಗಿ ರಾಷ್ಟ್ರೀಯ ಆಳ ನೀರಿನ ಪರಿಶೋಧನಾ ಮಿಷನ್ ಕೂಡ ಅವರ ಹಸಿರಿನ ಕುರಿತ ತೋರಿಕೆ ಕಾಳಜಿಗೆ ವಿರುದ್ಧ ಆಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತೆ ಮನ್ನಾರ್ ಕೊಲ್ಲಿ ಜೀವಗೋಳ ಮೀಸಲು ಪ್ರದೇಶದಂಥ ಪರಿಸರ ಸೂಕ್ಷ್ಮ ವಲಯಗಳು ಸೇರಿದ ಹಾಗೆ ಸಂರಕ್ಷಿತ ಪ್ರದೇಶಗಳ ವ್ಯವಸ್ಥೆಗೆ ಇದೆಲ್ಲಾನು ಹೊಡೆತಾಗಲಿದೆ. ಭೂಕಂಪನಶೀಲತೆ ಸಕ್ರಿಯವಾಗಿರುವಂತಹ ಹಿಮಾಲಯದಲ್ಲಿ ಹೆಚ್ಚಿನ ಜಲವಿದ್ಯುತ್ ಅಣೆಕಟ್ಟುಗಳಿಗೆ ಆದ್ಯತೆ ನೀಡೋದ್ರ ಪರಿಣಾಮ ಏನಾಗಲಿದೆ ಅನ್ನೋದನ್ನ ಯೋಚನೆ ಮಾಡಲಾಗಿದೆಯಾ? ಪಾಪ ದಣಿದ ಪ್ರಧಾನಿ ಹೊಸ ದೃಷ್ಟಿಕೋನವನ್ನು ನೀಡೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ಹಳೆಯ ಅದೇ ಕಥೆಗಳನ್ನೇ ಮತ್ತೆ ಹೊಸದ್ರಂತೆ ಹೇಳ್ತಾ ಇದ್ದಾರೆ, ಮತ್ತೆ ಅದೇ ವಿಫಲ ಭರವಸೆಗಳ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಸಂಜಯ್ ಝಾ ಸರಿಯಾಗಿನೇ ಹೇಳಿದ್ದಾರೆ. ಸ್ವತಂತ್ರ ದಿನಾಚರಣೆ ಹೊತ್ತಿನ ಭಾಷಣ ಆ ಹೊತ್ತಿನ ಘನತೆಗೆ ತಕ್ಕಾಗಿ ಇರಲಿಲ್ಲ. ನಾಯಕನೊಬ್ಬನ ಭಾಷಣ ಪಕ್ಷಪಾತ ರಾಜಕೀಯವನ್ನು ಮೀರಿ 140 ಕೋಟಿ ಜನರನ್ನು ಮುಟ್ಟುವ ಹಾಗಿರಲಿಲ್ಲ. ಮೋದಿ ಭಾಷಣ ವಿಭಜಕವಾಗಿತ್ತು, ರಕ್ಷಣಾತ್ಮಕವಾಗಿತ್ತು, ಮತ್ತೆ ಪೂರ್ತಿಯಾಗಿ ಪಕ್ಷಪಾತದ ಭಾಷಣ ಆಗಿತ್ತು. ಅದು ವಿದ್ಯಾರ್ಥಿಯೊಬ್ಬ ತಾನೇ ಬರೆದುಕೊಂಡು ತೋರಿಸಿದಂಥ ಒಂದು ಪ್ರೋಗ್ರೆಸ್ ಕಾರ್ಡ್ ರೀತಿಯಲ್ಲಿತ್ತು. ತನ್ನನ್ನೇ ಮೆಚ್ಚಿಕೊಂಡ ವೈಫಲ್ಯಗಳನ್ನೆಲ್ಲ ಮುಚ್ಚಿ ಹಾಕಿದಂಥ ಒಂದು ಕಸರತ್ತಾಗಿತ್ತು. ಎಲ್ಲ ವೈಫಲ್ಯಗಳನ್ನು ತೋರಿಸುವಂಥ ಡೇಟಾಗಳನ್ನೆಲ್ಲ ಕಡೆಗಣಿಸಿದ್ದಾಗಿತ್ತು. ಅತ್ಯಂತ ಸರಳವಾಗಿ ನಾವಿದನ್ನು ಹೇಳೋದಾದರೆ ಅದು ಮತ್ತೊಂದು ಏಕಶ್ಚಿತ್ ಚುನಾವಣಾ ಭಾಷಣ ಮಾತ್ರನೇ ಆಗಿತ್ತು. ಈ ಕುರಿತಾಗಿ ನೀವೇನು ಹೇಳ್ತೀರಾ? ಏನು ಅಭಿಪ್ರಾಯ ಇದೆ ನಿಮಗೆ? ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.